सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते नारायणी नमोस्तुते. ಜೈ ವಾಸವಿ. ಎಲ್ರಿಗೂ ನಮಸ್ಕಾರ. ಭಾರತ ಸಂಸ್ಕೃತಿ ಸಂಪ್ರದಾಯಗಳ ನೆಲೆವೀಡು. ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ವಿಶಿಷ್ಟವಾದ ಆಚರಣೆಗಳನ್ನು ಕಾಣ್ತೇವೆ. ಅದರಲ್ಲಿ ಮಡಿಲಕ್ಕಿ ಆಚರಣೆಯೂ ಒಂದು. ಮಡಿಲಕ್ಕಿ ಅಂದ ಕೂಡಲೇ ನೆನಪಾಗೋದು ತಾಯಿ ತವರು ಮನೆ ಅಲ್ವೇ. ಹೆಣ್ಣು ಮಗಳು ಮದುವೆಯಾಗಿ ಪತಿಯ ಮನೆಗೆ ಹೊರಡೋ ಮೊದಲು ತಾಯಿ ತನ್ನ ಪ್ರೀತಿಯ ಮಗಳಿಗೆ ಮಡಿಲು ತುಂಬಿ ಆಶೀರ್ವದಿಸಿ ಬೀಳ್ಕೊಡುವಾಗಿನ ಸನ್ನಿವೇಶ ನೆನಪಾಗುತ್ತೆ. ತವರು ಮನೆ ಮಡಿಲಕ್ಕಿ ಅಂದರೆ ಹೆಣ್ಣು ಮಕ್ಕಳಿಗೆ ತವರು ಮನೆಯವರು ನೀಡೋ ಗೌರವ, ಪ್ರೀತಿ ಮತ್ತು ಆಶೀರ್ವಾದದ ಸಂಕೇತವಾಗಿದೆ. 3 ವರ್ಷಕ್ಕೊಮ್ಮೆ ಬರೋ ಅಧಿಕ ಮಾಸದ ಪ್ರಯುಕ್ತ ನಗರದ 133 ಹೆಣ್ಣು ಮಕ್ಕಳಿಗೆ ವಾಸವಿ ತವರಿನ ಮಡಿಲಕ್ಕಿ ಕಾರ್ಯಕ್ರಮದ ಮೂಲಕ ಮಡಿಲು ತುಂಬಿದ ಭಾವಪೂರ್ಣ ಆಚರಣೆಯ ಸುಂದರ ಕ್ಷಣಗಳು ನಿಮ್ಮೊಂದಿಗೆ. ವೀಕ್ಷಿಸಿ, ಆನಂದಿಸಿ. ದಿನಾಂಕ 21/5/2026 ಗುರುವಾರ ವಾಸವಿ ಮಹಿಳಾ ಸಂಘ ಶಿವಮೊಗ್ಗದ ಇತಿಹಾಸದಲ್ಲಿ ಅಭೂತಪೂರ್ವ ಸಮಾರಂಭ. ಶುಭೋದಯವೇ ಅಧಿಕ ಮಾಸದ ಪ್ರಯುಕ್ತ ಆಯೋಜಿಸಲಾದ ವಾಸವಿ ತವರಿನ ಮಡಿಲಕ್ಕಿ ಕಾರ್ಯಕ್ರಮದ ಆರಂಭ ಹುರುಪಿನಿಂದ ಸಾಗಿತ್ತು. ಮಡಿಲಕ್ಕಿ ಸಾಮಾನುಗಳ ಜೋಡಣೆ ಮಾಡಿದ ಹೆಂಗಳೆಯರು ಹೊಂಬಣ್ಣದ ಸೀರೆಯುಟ್ಟು ಸಾಂಪ್ರದಾಯಿಕ ಉಡುಗೆಯಲ್ಲಿ ಸಂತಸದಿಂದ ಆಗಮಿಸಿ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ಮಡಿಲಕ್ಕಿ ರಾಶಿ ಪೂಜೆಯನ್ನು ನೆರವೇರಿಸಿದರು. ಪದಾಧಿಕಾರಿಗಳು, ನಿರ್ದೇಶಕರು, ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರ ಸಂಭ್ರಮ ಹೇಳತೀರದು. ರಾಶಿ ಪೂಜೆ, ವೇದಿಕೆ, ಅತಿಥಿಗಳ ಆಹ್ವಾನ ಎಲ್ಲದರಲ್ಲೂ ವಿಶೇಷತೆಯನ್ನು ಮೆರೆಯುತ್ತಾ ಕಣ್ಮನಗಳಿಗೆ ತಂಪು ನೀಡಿದ್ದು ಸಂತಸವೆನಿಸಿತು. ಮುಖ್ಯ ಅತಿಥಿಗಳನ್ನು ಪುಷ್ಪಾರ್ಚನೆಯಿಂದ ಆಹ್ವಾನ ಮಾಡಿದ್ದು ನಯನ ಮನೋಹರವೆನಿಸಿತು. ಕಾರ್ಯಕ್ರಮ ಪ್ರಾರ್ಥನೆ, ಸ್ವಾಗತದ ನಂತರ ಸಂಘದ ಅಧ್ಯಕ್ಷಿಣಿಯಾದ ಕ್ರಿಯಾಶೀಲೆ ಸಮಾಜಮುಖಿ ಗೌರಿ ಶ್ರೀನಾಥ್ ಪ್ರಸ್ತಾವನಾ ನುಡಿಗಳನ್ನಾಡಿದರು. ಇನ್ನು ಉದ್ಘಾಟಕರು ಶಿಸ್ತಿನ ಸಿಪಾಯಿ, ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯ ಮಹಿಳಾ ಅನರ್ಘ್ಯರತ್ನ, ಮುಖ್ಯಮಂತ್ರಿ ಬಂಗಾರದ ಪದಕ ಮತ್ತು ಈ ವರ್ಷದ ರಾಷ್ಟ್ರಪತಿ ಪದಕ ವಿಜೇತರಾದ ಶ್ರೀಮತಿ ಶಕುಂತಲಾ HK, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಇವರು ವಿಶೇಷ ರೀತಿಯಲ್ಲಿ ಉದ್ಘಾಟನೆ ಅಂದರೆ ನಮ್ಮ ಕುಲಮಾತೆ ಶ್ರೀ ವಾಸವಿಗೆ ಮಡಿಲಕ್ಕಿ ಅರ್ಪಿಸುವ ಮೂಲಕ ನೆರವೇರಿಸಿದರು. ಎಲ್ಲ ಮುಖ್ಯ ಅತಿಥಿಗಳೂ ಪಾಲ್ಗೊಂಡಿದ್ದರು. ಉದ್ಘಾಟಕರು ಕಾರ್ಯಕ್ರಮದ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹಿತನುಡಿಗಳನ್ನಾಡಿದರು. ಮತ್ತು ದಾನಗಳಲ್ಲಿ ವಿದ್ಯಾದಾನ ಶ್ರೇಷ್ಠವಾದ ಕಾರಣ ಸಾಂಕೇತಿಕವಾಗಿ ಆರ್ಥಿಕವಾಗಿ ಹಿಂದುಳಿದ SSLCಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಯೊಬ್ಬಳಿಗೆ PUC ಖರ್ಚನ್ನು ನೀಡುವುದಾಗಿ ಚಾಲನೆ ನೀಡಿ ಆ ದಿನ ಅವರನ್ನು ವೇದಿಕೆಗೆ ಆಹ್ವಾನಿಸಿ ಆಶ್ವಾಸನೆಯನ್ನು ಕೊಡಲಾಯಿತು. ಮತ್ತು ತದನಂತರ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಅನುರಾಧ KAS, ಕಾರ್ಯದರ್ಶಿ ಮಲೆನಾಡು ಪ್ರಾಧಿಕಾರ, ಶ್ರೀಮತಿ ರಶ್ಮಿ, ಅಧ್ಯಕ್ಷರು ಭಾಜಪ ಮಹಿಳಾ ಮೋರ್ಚಾ ಶಿವಮೊಗ್ಗ, ಮತ್ತು ಶ್ರೀಯುತ ಶೇಷಾಚಲ, ಅಧ್ಯಕ್ಷರು ಆರ್ಯವೈಶ ಮಹಾಜನ ಸಮಿತಿ ಶಿವಮೊಗ್ಗ, ಇವರೆಲ್ಲರೂ ಹಿತನುಡಿಗಳನ್ನಾಡಿದರು. ವಿಶೇಷವಾಗಿ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಪ್ರಮೋದ್ ಶಂಕರ್ ಸ್ವಾಮಿಗಳು ಮಡಿಲಕ್ಕಿಯನ್ನು ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದರು. ವಂದನಾರ್ಪಣೆಯೊಂದಿಗೆ ವೇದಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮೃಷ್ಟಾನ್ನ ಭೋಜನ ನಮಗಾಗಿ ಕಾದಿತ್ತು. ಶುಚಿ ರುಚಿಯಾದ ಭೋಜನವನ್ನು ಆಸ್ವಾದಿಸಿ ಹೆಂಗಳೆಯರು ವಾಸವಿ ತವರಿನ ಮಡಿಲಕ್ಕಿಗೆ ತವಕದಿಂದ ಸಿದ್ಧರಾದರು. ಪದಾಧಿಕಾರಿಗಳು, ದಾನಿಗಳು, ನಿರ್ದೇಶಕರ ಸಮೂಹ ಎಲ್ಲವೂ ಅತ್ಯಂತ ಪ್ರೀತಿ ಕಾಳಜಿಯಿಂದ ಶಾಸ್ತ್ರೋಕ್ತವಾಗಿ ಮಡಿಲು ತುಂಬಿದ ಕಾರ್ಯಕ್ರಮದ ನೋಟ ಹೃದಯಂಗಮವಾಗಿತ್ತು. ಮಾಡಿ
ಸಂಘೆ ಶಕ್ತಿ ಕಲವಯುಗೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಸಹಕರಿಸಿದ ಎಲ್ಲರಿಗೂ ವಾಸವಿ ಮಹಿಳಾ ಸಂಘದ ಪರವಾಗಿ ಅನಂತಾನಂತ ಧನ್ಯವಾದಗಳು. ನಾನು ಸಾವಿತ್ರಿ ರಂಗನಾಥ್. ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.